ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಚಹಾ ಮಾಡುವುದನ್ನ ಕಲಿಸಿಕೊಡ್ತಾ ಇದ್ದೇನೆ. ನನ್ನ ಹೆಸರು ಚಿದಾನಂದ್ ಭಟ್. ವಿದ್ಯಾರ್ಥಿಗಳು, ನಮ್ಮ ನೌಕರದಾರರು ಒಂದೇ ರೂಮ್ ಅನ್ನು ಮಾಡಿಕೊಂಡು ಉಳಿದಿರ್ತಾರೆ. ಅವರಿಗೆ ಚಹಾ ಮಾಡುವುದು ಗೊತ್ತಿರುವುದಿಲ್ಲ. ಚಹಾವನ್ನ ಹೋಟೆಲ್ನಲ್ಲಿ ಕುಡಿಲಿಕ್ಕೆ ಹೋದರೆ 15 ರೂಪಾಯಿ, ಇಂಥ ದೊಡ್ಡ ದೊಡ್ಡ ಬೆಂಗಳೂರಿನಲ್ಲೇ ಚಹಾ ಕುಡಿಲಿಕ್ಕೆ ಹೋದರೆ 150 ರೂಪಾಯಿವರೆಗೂ ಕೊಟ್ಟು ಕುಡಿಯುವಂತ ಸಂದರ್ಭ ಇರ್ತದೆ. ಹಾಗಾಗಿ ನೀವು ಮನೆಯಲ್ಲೇ ಚಹಾವನ್ನ ಮಾಡುವ ವಿಧಾನವನ್ನ ನಾನು ಕಲಿಸಿಕೊಡ್ತಾ ಇದ್ದೇನೆ. ಈಸಿಯಾಗಿ ಟೈಮು ಉಳಿತದೆ, ಹೋಟೆಲ್ಗೆ ಹೋಗದೇ ಇರುವುದರಿಂದ ಟೈಮು ಉಳಿತದೆ, ಮತ್ತೆ ನಿಮಗೆ ಹಣನೂ ಉಳಿತದೆ ಇದರಿಂದ. ಈಗ ನೋಡಿ, ನಿಮಗೆ ಮೊದಲು ಚಹಾ ಮಾಡುವುದನ್ನ ಕಲಿಸಿಕೊಡ್ತಾ ಇದ್ದೇನೆ. ಅದಕ್ಕೆ ಏನೇನು ಸಾಮಾನುಗಳು ಬೇಕಾಗುತ್ತದೆ ಅಂತ ನಾನು ಈಗ ತೋರಿಸ್ತೇನೆ. ನೋಡಿ, ಮೊದಲು ಚಹಾವನ್ನು ಮಾಡಲು ಏನೇನು ಸಾಮಾನುಗಳು ಬೇಕಾಗುತ್ತದೆ ಎಂಬುದನ್ನು ತೋರಿಸುತ್ತೇನೆ. ಒಂದು ತಪ್ಪಲೆ, 1 ಲೋಟ ಹಾಲು, ಚಹಾವನ್ನು ಅರಿಸಲು ಒಂದು ಸಣ್ಣ ತಪ್ಪಲೆ, ಅರಿಸುಟ್ಟು ಹಾಗೂ ಸಕ್ಕರೆ ಹಾಗೂ ಚಹಾ ಪುಡಿ. ಇದಿಷ್ಟನ್ನ ಒಂದು ಬದಿಗೆ ಇಟ್ಟುಕೊಳ್ಳತಕ್ಕದ್ದು. ಮೊದಲು ಹಾಲನ್ನ ತಪ್ಪಲಿಗೆ ಹಾಕಿಕೊಳ್ಳಬೇಕು. ಈಗ ನೀವು ಒಲೆಯನ್ನ ಹಚ್ಚಿಕೊಳ್ಳಬೇಕು. ಈಗ ತಪ್ಪಲೆಯನ್ನ ಒಲೆ ಮೇಲೆ ಇಟ್ಕೊಳ್ಳಿ. ಹಾಗೆ ಸಕ್ಕರೆಯನ್ನ 2 ಚಮಚ ಸಕ್ಕರೆಯನ್ನ, ಇಂಥ ಸಣ್ಣ ಚಮಚ 2 ಚಮಚ ಸಕ್ಕರೆಯನ್ನ ಹಾಕಿಕೊಳ್ಳಬೇಕು. ಹಾಗೆ ಚಹಾ ಪುಡಿಯನ್ನ ತೆಗೆದುಕೊಳ್ಳಿ. ಚಹಾ ಪುಡಿ 1 ಚಮಚ. ನಿಮಗೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಬಹುದು. ಇಷ್ಟನ್ನು ಹಾಕಿಕೊಂಡು ಈಗ ಹಾಲನ್ನು ಕುದಿಯಲು ಬಿಡಿ. ಬೇಕಾದರೆ ಒಲೆಯನ್ನ ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ. ಈಗ ನೋಡಿ, ಚಹಾಕ್ಕೆ ಬತ್ತುತ್ತಾ ಇದೆ ಹಾಲು. ಬೇಕಾದ ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ. 1 ರಿಂದ 1.5 ಮಿನಿಟ್ವರೆಗೆ ಕುದಿಸಿದರೆ ಚಹಾ ಸ್ಟ್ರಾಂಗ್ ಆಗಿ ಬರುತ್ತದೆ. ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ರೂಮಿನಲ್ಲಿ ಚಹಾವನ್ನ ಮಾಡಿಕೊಳ್ಬಹುದು. ಒಂದು ಸಣ್ಣ ಒಲೆಯನ್ನು ಇಟ್ಟುಕೊಳ್ಬೇಕು. ಏಕೆಂದರೆ ನೀವು ಮನೆಯಲ್ಲೇ ಚಹಾವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಹಣದ ಉಳಿತಾಯವಾಗುತ್ತದೆ. ಚಹಾ ಕುಡಿಯಲಿಕ್ಕೆ ಅಂತ ನೀವು ಹೋಟೆಲ್ಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಹಾಗೆ ನೌಕರದಾರರು ಸಹ ಅವರು ಮನೆಯಲ್ಲೇ ಮಾಡಿಕೊಳ್ಳಬಹುದು. ನೋಡಿ, ಈಗ ಚೆನ್ನಾಗಿ ಕಲರ್ ಬರ್ತಾ ಇದೆ. 1 ರಿಂದ 2 ಮಿನಿಟ್ವರೆಗೆ, ಹೆಚ್ಚಂದ್ರೆ 2 ಮಿನಿಟ್ವರೆಗೆ ಇಟ್ಕೊಳ್ಬಹುದು. 2 ಮಿನಿಟ್ ನಂತರ ಒಲೆಯನ್ನು ಬಂದ್ ಮಾಡ್ಕೊಳ್ಳಿ. ಹಾಗೆ ಅರಿಸುಟ್ಟನ್ನು ತೆಗೆದುಕೊಂಡು ಚಹಾವನ್ನ ಅರಿಸಿಕೊಳ್ಳಿ. ನೋಡಿ, ಚಹಾಕ್ಕೆ ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಹೋಟೆಲಿನ ಫಸ್ಟ್ ಗ್ರೇಡ್ ಚಹಾ ಆಗಿದೆ. ಯಾಕಂದ್ರೆ ಇದನ್ನು ಹಾಲಲ್ಲೇ ಮಾಡಿಕೊಂಡದ್ದು, ನೀರನ್ನು ಹಾಕಿಲ್ಲ. ನೋಡಿ, ಈಗ ಚಹಾ ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ ನೋಡೋಣ. ರುಚಿಯಾಗಿದೆ. ಇದು ಹೋಟೆಲ್ನಲ್ಲಿ ಮಾಡಿದಂತೆ ಅಷ್ಟೇ ರುಚಿಯಾಗಿದೆ. ಇದು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ನೋಡಿ, ನಿಮಗೆ ಹಣದ ಉಳಿತಾಯದೊಂದಿಗೆ ಸಮಯದ ಉಳಿತಾಯವೂ ಆಗುತ್ತದೆ. ನಮಸ್ಕಾರ.